ನಮ್ಮ ಜೊತೆ ಈಗ ಇದ್ದಾರೆ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಮಲೈಕಾ ಅವರು, ಹಾಗೆಯೇ ಉಪಾಧ್ಯಕ್ಷ ಚಿತ್ರದ ನಾಯಕಿ. ಮ್ಯಾಮ್ ನಮಸ್ತೆ. ಮೊದಲನೇದಾಗಿ ಚಿತ್ರ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಎಕ್ಸೈಟ್ ಆಗಿರೋದು? ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಭಯನೂ ಇದೆ. 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಾವು ಕಂಟೆಂಟ್ ಅಂತ ಸಿನಿಮಾ ಮಾಡಿಲ್ಲ, ಇಟ್ ಇಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡಿದ್ದೀವಿ. ಆಮೇಲೆ ನನ್ನ ಮೊದಲನೇ ಚಿತ್ರ ಸ್ಮಾಲ್ ಸ್ಕ್ರೀನಲ್ಲಿ ಜನ ತುಂಬ ಪ್ರೀತಿ ಕೊಡ್ತಾರೆ. ಅಷ್ಟೇ ಜನ ನನಗೆ, ಅದಕ್ಕಿಂತ ಹೆಚ್ಚು ಜನ ನನಗೆ ಉಪಾಧ್ಯಕ್ಷ ಮೂಲಕ ಪ್ರೀತಿ ಕೊಡಲಿ ಅಂತ ಕೇಳ್ಕೊತೀನಿ. ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬರ್ತಾ ಇದ್ದೀರಾ. ಸೊ ಮೊದಲನೇ ಸಿನಿಮಾ, ಅದು ಡೆಬ್ಯೂ ಸಿನಿಮಾ, ಇದೇ ರೀತಿ ಬರಬೇಕು ಆ ಥರದ್ದು ಏನಾದರೂ ಕನಸಿತ್ತಾ ತಮಗೆ? ಹೇಗೆ? ನಾನು ಯಾವತ್ತೂ ಕನಸು ಕಾಣಿದ್ದು ಒಂದೇ ಒಂದು ವಿಷಯಕ್ಕೆ, ನಾನು ಹೀರೋಯಿನ್ ಆಗಬೇಕು ಅಂತ. ಅದು ಇವಾಗ ನೆರವೇರ್ತಿದೆ. ಚಿಕ್ಕ ಹುಡುಗಿಯಿಂದನೂ ನನಗೆ ಮೆಚುರಿಟಿ ಬರೋಕ್ಕಿಂತ ಮುಂಚೆನೂ ನಾನು ಅಂದ್ಕೊಂಡಿದ್ದು ನಾನು ಹೀರೋಯಿನ್ ಆಗಬೇಕು ಅಂತ. ಅದು ಉಪಾಧ್ಯಕ್ಷ ಮೂಲಕ ನೆರವೇರ್ತಿದೆ. ಆಮೇಲೆ ಒಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಒಳ್ಳೆ ಪ್ರೊಡಕ್ಷನ್ ಹೌಸು, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಅವರು ಇವಾಗ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದ್ರೇ ನಾವು ಚೆಂದ ಕಾಣಿಸೋಕ್ಕೆ ಸಾಧ್ಯ. ನಾವು ಡೈರೆಕ್ಟರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಕೋ ಆರ್ಟಿಸ್ಟ್ ಸಪೋರ್ಟಿವ್ ಆಗಿದ್ದರೆ ನಾವು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಅದು ಎಲ್ಲದರಲ್ಲೂ ನನಗೆ ಪ್ಲಸ್ ಆಗಿದೆ. ಸೊ ಉಪಾಧ್ಯಕ್ಷ ನನಗೆ ಸಿಕ್ಕಿರೋದು ನನ್ನ ಲಕ್. ಸಿನಿಮಾ ಚಿತ್ರೀಕರಣದ ಅನುಭವ ಹೇಗಿತ್ತು? ಮತ್ತು ವಿಶೇಷವಾಗಿ ಕಾಮಿಡಿ ಸಿನಿಮಾ ಅಂತಂದರೆ ನೆಕ್ಸ್ಟ್ ತುಂಬ ಕಷ್ಟ. ಸೊ ಆ ನಿಟ್ಟಿನಲ್ಲಿ ಹೇಗಿತ್ತು? ಕಷ್ಟ ಅಂತ ಗೊತ್ತಿರಲಿಲ್ಲ. ಅಂದರೆ ನಾವು ಮಾಡೋ ತನಕ ನಮಗೆ ಅದ್ರ ಬಗ್ಗೆ ಅನುಭವ ಇರಲ್ಲ. ನಾನು ನಾರ್ಮಲ್ ಆಗಿ ಸೀನ್ಸ್ ಮಾಡ್ತಾ ಇದ್ದೆ. ಆಮೇಲೆ ಚಿಕ್ಕಣ್ಣ ಸರ್ ಯಾವುದೇ ಇಂಟರ್ವ್ಯೂಯಲ್ಲಿ, ಇಲ್ಲ ಮೇಡಮ್ಗೆ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ ಅಂದಾಗ, ಅದು ಒಂಥರ ಇರುತ್ತೆ, ಅದು ಆ ಥರನೂ ಯೋಚನೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆನ್ಸ್ ಇದೆ. ನಾನು ಸಿನಿಮಾ ಪೂರ್ತಿ ಅದು ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟರ್. ಇವಾಗ ಒಂದು ಹೀರೋಯಿನ್ ಅಂದರೆ ಒಂದು 2 ಸೀನಿಗೆ ಬಂದು ಹೋಗ್ತಾಳೆ ಅನ್ನೋದಿಲ್ಲ. ಸೊ ಕೊನೆಯದಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಜನವರಿ 26ಕ್ಕೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನನ್ನ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಬಂದು ಸಪೋರ್ಟ್ ಮಾಡಿ. ನೀವೆಲ್ಲರೂ ನಮ್ಮ ಯಾರ್ಯಾರು ಸೀರಿಯಲ್ ನೋಡ್ತೀರ ಅವರೆಲ್ಲರೂ ಬಂದು ನನ್ನ ಸಿನಿಮಾ ನೋಡಿಬಿಟ್ರೆ ಸಿನಿಮಾ ಗೆಲ್ಲುತ್ತೆ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಜನವರಿ 26ಕ್ಕೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಸಿನಿಮಾನ ನೋಡಿ, ಬೆಳೆಸಿ, ಹರಿಸಿ, ಹಾರೈಸಿ, ಉಪಾಧ್ಯಕ್ಷನ ನೋಡೋದು ಮರಿಬೇಡಿ. ಎಸ್ ಮ್ಯಾಮ್, ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್.